ಜೆಡಿಎಸ್ ಶಾಸಕ ಮಂಜು ಅವರು ಗಂಭೀರ ಆರೋಪ ಮಾಡಿದ್ದಾರೆ. KSDLನಲ್ಲಿ ಸಾಮಗ್ರಿಗಳ ಖರೀದಿಯಲ್ಲಿ ಭ್ರಷ್ಟಾಚಾರ ಆಗಿದೆ, 1700 ಕೋಟಿ ಅವ್ಯವಹಾರ ಆಗಿದೆ ಅಂತ ಹೇಳಿದ್ದಾರೆ. ಯಾರು? ಮಂಜು ಅವರು, ಜೆಡಿಎಸ್ ಶಾಸಕ ಮಂಜು. ಆಯ್ತು, ನಾನು ನೋಡಿಲ್ಲ, ನನ್ನ ತಿಳ್ಕೊತೀನಿ. ತಿಳ್ಕೊಂಡು ಅದನ್ನ ಅದಕ್ಕೇನಿದೆ, ನಾನು MD ಅವರು ಇದ್ದಾರೆ, ಸೆಲ್ವಕುಮಾರ್ ಸಾಹೇಬರು ಇಲ್ಲೇ ಇದ್ದಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು. ಅದಕ್ಕೆ ನಾವು ಏನೇನಿದಾರೆ ಅದಕ್ಕೆ ಸ್ಪಷ್ಟೀಕರಣವನ್ನ ಕೊಡ್ತೀವಿ. ಏನ್ರಿ, KSDLನಲ್ಲಿ ಏನಾದರೂ ಅವ್ಯವಹಾರ ಆಗಿದ್ರೆ ನಾವು ನಿರ್ದಾಕ್ಷಿಣ್ಯವಾಗಿ, ಇದು ನಮ್ಮ ಸರ್ಕಾರ, ಇದು ಮಾಡಾಳ ವಿರೂಪಾಕ್ಷಪ್ಪ ಸರ್ಕಾರ ಅಲ್ಲ, ಇದು KSDLನ ನಾವು ಭಾಳ ದೊಡ್ಡದಾಗಿ ಬೆಳೆಸಿದ್ದೀವಿ. ಇನ್ನೂ ಕೂಡ ಅಲ್ಲಿ ಕೆಲವೊಂದು ಶಾರ್ಕ್ಗಳಿದಾವೆ, ತಿಮ್ಮಂಗಲಗಳು. ಆ ತಿಮ್ಮಂಗಲಗಳು ಅದನ್ನೆಲ್ಲ ಡಿಸ್ಟರ್ಬ್ ಮಾಡಬೇಕು ಅಂತೇಳಿ ಇದೆಲ್ಲವೂ ಪ್ಲ್ಯಾನ್ಗಳು ಮಾಡ್ತಾ ಇದ್ದಾವೆ. ಕಾನೂನನ್ನು ಬಿಟ್ಟು, ನಾನು ಯಾಕೆ ಸಚಿವನಾಗಿ ಹೇಳ್ತಾ ಇದ್ದೀನಿ, ಅಲ್ಲಿ ನಮ್ಮ CS ನಾಡಗೌಡರು ಅಧ್ಯಕ್ಷರಿದ್ದಾರೆ, ಅಲ್ಲಿ ಪ್ರಶಾಂತ್ ಒಬ್ಬರು MD ಇದ್ದಾರೆ. ನಿಮಗೆ KSDL ಯಾವ ರೀತಿ ಬೆಳೆದಿದೆ ನಿಮ್ಗೆ ಗೊತ್ತಿದೆ. ಅದನ್ನು ಹಾಳು ಮಾಡಬೇಕು, ಅದನ್ನು ಮತ್ತೆ ಮಾಡಬಾಳು ವಿರೂಪಾಕ್ಷಪ್ಪ ಅವರು ದಾರಿಗೆ ಒಯ್ಯಬೇಕು ಅಂತ ಭಾಳಷ್ಟು ಪ್ರಯತ್ನಗಳೆಲ್ಲ ನನಗೆ ಮಾಡಿದಾವೆ. ಅದು ನಾನು ಹೇಳೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಕೇಳಿ, ಆರೋಪ ಏನಿದೆಯಲ್ಲ ಅದಕ್ಕೆ ಅವ್ನಿಗೆ ಯಾರು ಪಡ್ಕೊಂಡಿರುತ್ತೆ, ಯಾರು ಪಡ್ಕೊಂಡಿದ್ದಾರೆ ಕೇಳ್ಕೊಂಡು ಮತ್ತೆ ಸಚಿವರು ಪಡ್ಕೊಂಡಿದ್ದಾರೆ ಅಂತ ಇವರು ಆರೋಪ ಮಾಡ್ತಿರೋದು ಸರ್. ಅವ್ನು ಒಳಗೆ ಹಾಕ್ತೀನಿ ಅವ್ನಿಗೆ, ಯಾರಿಗಾದ್ರೆ ನಾನು ಏನು ಯೂಸ್ ಮಾಡಿದ್ದಾನೆ ಅಂದ್ರೆ ಒಳಗೆ ಹಾಕ್ತೀನಿ. ನಾನು ಯಾರು ಮಾಡಿದ್ರೆ, ಯಾರು ಹೆಸರು ತಗೊಂಡ್ರೆ ಟೆಂಡರ್ ಪಡ್ಕೊಂಡಿದ್ದಾರೆ ಅಂತ ಯಾರು ಪಡ್ಕೊಂಡಿದಾರಂತೆ ಹೇಳ್ತಾ ಇದ್ದಾರೆ ಸರ್. ಜೆಡಿಎಸ್ ನೋಡಿ, ಈಗ ಅಲ್ಲಿ MD ಇರ್ತಾರೆ, MD ವಿಲ್ ಟೇಕ್ ಅ ಡಿಸಿಷನ್. ಸಚಿವರು ಅಂತ ರೋಲ್ ಅಂತ ಪ್ರಶ್ನೆ ಬರೋಂಗಿಲ್ಲ. ಏನು ಗೌರ್ಮೆಂಟ್ ಇದ್ರ ಪ್ರಕಾರ ಮಾಡ್ತಾರೆ. ಈಗ ಒಂದು ಹೇಳ್ತೀನಿ, ಏನಾದರೂ ಇದ್ದರೆ ಅದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ. ಅವೇನು ಕೇಳಿದಾರಲ್ಲ ಕೇಳಿದ್ವಿ. ಸುಮ್ಮನೆ ಬೇಜವಾಬ್ದಾರಿಯಿಂದ ಅಲಿಗೇಷನ್ ಮಾಡುವಂಥದ್ದು ಸರಿಯಲ್ಲ. ಇಂಥವು ನಾವು ಟಾಲರೇಟು ಮಾಡೋದಲ್ಲ. ಫಾರ್ ಅ ಕೈಂಡ್ ಇನ್ಫಾರ್ಮೇಷನ್, ಅವ್ರು ಏನಾದರೂ ಕೊಟ್ಟಿದ್ದಾರಲ್ಲ ಆ ಉತ್ತರಕ್ಕೆ ಅದಕ್ಕೆಲ್ಲ ಉತ್ತರ ಕೊಡ್ತೀವಿ. ಅವಶ್ಯಕತೆ ಬಿದ್ದರೆ ಸುಳ್ಳು ಆರೋಪನ ಮಾಡಿದರೆ ಅವನ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಕೊಡದೆ ಕ್ರಿಮಿನಲ್ ಕೇಸ್ ಡೈರೆಕ್ಟ್ ಮಾಡ್ತೇವೆ. ಬಿಕಾಸ್ ಐ ಆಮ್ ಸೋ ಕಾನ್ಫಿಡೆಂಟ್. ನಿಮಗೆಲ್ಲ ಗೊತ್ತಿದೆ KSDL ಪರಿಸ್ಥಿತಿ ಏನಿತ್ತು, ಯಾವ ರೀತಿ KSDLನ ಬೆಳೆಸಿದ್ದೀವಿ. ನಿಮ್ಗೆ ಗೊತ್ತಿಲ್ವಾ? ಎಲ್ಲರಿಗೂ? ಇಡೀ ದೇಶಕ್ಕೆಲ್ಲ ಪ್ರಪಂಚಕ್ಕೆ ಗೊತ್ತಿದೆ KSDL ಯಾವ ರೀತಿ ಬೆಳೀತಾ ಇದೆ ಅಂತೇಳಿ. ಹೀಗಾಗಿ ಅವನ ಆರೋಪಗಳೇನಾದರೂ ಹುಳ್ಳಿದ್ರೆ, ಸತ್ಯ ಇದ್ದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಕೋತೀವಿ. ಯಾರು ಅಧಿಕಾರಿಗಳಿರ್ಬೋದು, ಟೆಂಡರ್ ಇರ್ಬೋದು, ಸುಡುಗಾಡಿರ್ಬೋದು. ಆದರೆ ಸುಮ್ಮನೆ ಆಪಾದನೆ ಮಾಡಿದ್ರೆ ಯಾರನ್ನೂ ಕೂಡ ಬಿಡೋದಿಲ್ಲ. ಅಲ್ಲಿ ಉತ್ತರ ಕೊಡ್ತೀವಲ್ಲ, ಅದಕ್ಕೆ ಉತ್ತರ ನನಗೆ ಗೊತ್ತಿಲ್ಲ ಅವ್ರು ಏನು ಹೇಳಿದ್ದಾರೆ ಅಂತೇಳಿ. ಈಗ ನೀವು ಹೇಳ್ತಾ ಇದ್ದೀರಿ. ಅದಕ್ಕೆ ನಾಳೆ ನಾಡ್ದು ಅಲ್ಲಿಯ MD ಇದ್ದಾರೆ, MD ಕಡೆಯಿಂದ ಸಂಪೂರ್ಣವಾದಂಥ ಡೀಟೇಲ್ಡ್ ಆಗಿರುವಂಥ ರಿಪೋರ್ಟನ್ನು ಕೊಡಿಸ್ತೀನಿ ನಿಮಗೆ. DK ಶಿವಕುಮಾರ್ ಅವರು ನಾವು ಕೂತ್ಕೊಂಡು ಈಗ ಅವರು ನಾಳೆ